ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ವಿಡಿಯೋ. ಇವತ್ತು January 1st. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವಾಗ ಟೈಮ್ 3 ಆಗಿದೆ. ನಾನು ಹೋಗಿ ಮನೆಯೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಯೋಗಾಸನ ಮಾಡ್ತೀನಿ. ಇವಾಗ ಟೈಮ್ 3:10 ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ 20 ಮಿನಿಟ್ಸಲ್ಲಿ ಸಿಗ್ತೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಯಾರೇ ಕಸ ಗುಡಿಸ್ತಾರೆ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ನಾನು 1 ವರ್ಷದಿಂದ ಇಷ್ಟು ಬೇಗನೆ ಎದ್ದಿದ್ದೀನಿ. ಯಾಕಂದರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದಕ್ಕೆ 4 ಗಂಟೆನೇ ಸರಿಯಾದ ಸಮಯ ಅಂತ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಇಷ್ಟು ಬೇಗ ಎದ್ದೇಳ್ತೀರಾ, ಮಧ್ಯಾಹ್ನ ನಿದ್ದೆ ಬರುತ್ತಾ, ಆಮೇಲೆ ಎಷ್ಟು ಗಂಟೆ ಮಲಗ್ತೀರಾ ಅಂತ ಕೇಳ್ತಾರೆ. ನಾನು ಪ್ರತಿದಿನ 6 ಗಂಟೆಯಿಂದ 7 ಗಂಟೆವರೆಗೂ ನಿದ್ದೆ ಮಾಡ್ತೀನಿ. 8 ಗಂಟೆಗೆ ಮಲಗಿಬಿಡ್ತೀನಿ. ನನ್ನ ಮೊಬೈಲ್ ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ತುಂಬ ಕ್ವಾಲಿಟಿ ಸ್ಲೀಪ್ ಆಗುತ್ತೆ. 3:37 ಆಗೋಯ್ತು. ಸ್ನಾನ ಮುಗಿಸ್ಬಿಟ್ಟು ಬರ್ತೀನಿ. ಆಂಜನೇಯ ಅಂದರೆ ಪಾಸಿಟಿವಿಟಿ. ಹಾಗಾಗಿ ಮೊದಲು ಹನುಮಾನ್ ಚಾಲಿಸ ಓದ್ತೀನಿ, ಆಮೇಲೆ ನಾಮ ಜಪ ಮಾಡ್ತೀನಿ, ಭಗವದ್ಗೀತಾ ಓದ್ತೀನಿ, ಆಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ. ಇವಾಗ ಯೋಗಾಸನ ಸ್ಟಾರ್ಟ್ ಮಾಡಬೇಕು. ನಮ್ಮೊಂದು ಪೂಜೆ ಆಯಿತಾ ಅಂತ ಕೇಳಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಆಯಿತಾ ನಿಮ್ಮದು? ಯೋಗಾಸನ ಮಾಡೋದನ್ನ ನಾನು ಯಾವ ಯೋಗ ಸೆಂಟ್ರಲ್ಲೂ ಹೋಗಿ ಕಲ್ತಿಲ್ಲ. ನಮ್ಮಪ್ಪ ಏನ್ ಮಾಡ್ತಾರೆ ಅದನ್ನೇ ನೋಡಿ ನಾನು ಕಲ್ತೆ. ನಮ್ಮ ಅಪ್ಪ ಸಹ ಎಲ್ಲೂ ಹೋಗಿ ಕಲ್ತಿಲ್ಲ, ಅವರು ಬುಕ್ಕಲ್ಲೇ ಓದಿ ಕಲ್ತ್ರು. ಪ್ರತಿದಿನ 5 ಗಂಟೆಗೆ ನಮ್ಮಪ್ಪ, ನಮ್ಮಮ್ಮ, ನಾನು 3 ಜನ ಯೋಗಾಸನ ಮಾಡ್ತೀವಿ. ಯೋಗ ಆದ್ಮೇಲೆ ಸ್ನಾನ ಮಾಡಿ ಪ್ರತಿದಿನ ಆಂಜನೇಯ ಟೆಂಪಲ್ಗೆ ಹೋಗ್ತೀನಿ. ಈಗ ಧನುರ್ಮಾಸ ಅಂತ 15 ಡೇಸ್ ಇಂದ ನಮ್ಮಮ್ಮ ಸಹ ನನ್ನ ಜೊತೆನೆ ಬರ್ತಾ ಇದ್ದಾರೆ. ನೋಡೋಕೆ ನಂದೊಂಥರ ಬೋರಿಂಗ್ ಲೈಫ್ ಸ್ಟೈಲು. ದಿನ ಮಾಡಿದ್ದೇ ಮಾಡ್ತೀನಿ, ತಿಂದಿದ್ದೇ ತಿಂತೀನಿ. ಬ್ರೇಕ್ಫಾಸ್ಟ್ ಅಲ್ಲಿ ಪ್ರತಿದಿನ ಓಟ್ಸ್ ಮತ್ತೆ ರಾಗಿ ಗಂಜಿ ಮಿಸ್ ಮಾಡದೆ ತಿಂತೀನಿ. ಇವಾಗ ಮೊದಲು ChatGPT ಓಪನ್ ಮಾಡೋಣ. ಇದರಲ್ಲಿ ಬೆಸ್ಟ್ ಕೋರ್ಸಸ್ ಆಫ್ 2026 ಅಂತ ಸರ್ಚ್ ಮಾಡೋಣ. ನೋ ಡೌಟ್ ಟಾಪ್ 1ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್. ಸೊ ಇದನ್ನು ಕಲಿಯೋದಕ್ಕೆ ಏನೇನು ರೋಡ್ ಮ್ಯಾಪ್ ಅಂತ ಎಲ್ಲ ಇದೆ. ಸೊ ನ್ಯೂರಲ್ ನೆಟ್ವರ್ಕ್ಸ್ ಕಲಿಬೇಕು, ಡೀಪ್ ಲರ್ನಿಂಗ್, ಪೈಥಾನ್, ಕಂಪ್ಯೂಟರ್ ವಿಷನ್ಸ್. ಇದನ್ನು ಕಲಿತ್ರೆ AI ಇಂಜಿನಿಯರ್, ML ಸೈಂಟಿಸ್ಟ್, ಡೇಟಾ ಸೈಂಟಿಸ್ಟ್ ಅಂದರೆ ಡೇಟಾ ಸೈನ್ಸ್, ಸೊ ಈ ಥರ ಜಾಬ್ ರೋಲ್ ಸಿಗುತ್ತೆ. ಸೊ ಇದನ್ನೆಲ್ಲ ಕಲಿಯೋದಕ್ಕೆ ಏನೇನು ರೋಡ್ ಮ್ಯಾಪ್ ಬೇಕು, ಯಾವ್ಯಾವ ಟಾಪಿಕ್ ಕವರ್ ಮಾಡಬೇಕು ಅಂತ ನಾನು ChatGPT ಹತ್ರನೇ ಕೇಳಿಬಿಟ್ಟು ಒಂದು PPT ರೆಡಿ ಮಾಡ್ತೀನಿ. ಆಮೇಲೆ ಒಂದು ನೋಷನ್ ಪೇಜ್ ಸಹ ರೆಡಿ ಮಾಡ್ತೀನಿ. ಎವ್ರಿ ಡೇ ಏನೇನು ಕಲಿತಾ ಇದ್ದೀವಿ ಅದನ್ನು ಟಿಕ್ ಮಾಡ್ಬೋದು. ಸೊ ಹಾಗಾಗಿ ನಮಗೊಂದು ಪ್ರಾಪರಾಗಿ ಸ್ಟ್ರಕ್ಚರ್ ಇರುತ್ತೆ. ಅದ್ರ ಪ್ರಕಾರ ಪ್ರತಿದಿನ ಒಂದೊಂದು ಟಾಪಿಕ್ ಕಲಿತಾ ಹೋಗ್ತೀನಿ. ಸಂಜೆ 4 ಗಂಟೆಗೆ ಜಿಮ್ಮಿಗೆ ಹೋಗಿ ಬ್ಯಾಕ್ ಮತ್ತೆ ಬೈಸಿಪ್ಸ್ ವರ್ಕೌಟ್ ಮಾಡಿದೆ. ಮೊದಲು ಬ್ಯಾಕ್ ಅಲ್ಲಿ 3 ಸೆಟ್ ಇಂಕ್ಲೈನ್ ಡಂಬಲ್ ರೋಯಿಂಗ್, 3 ಸೆಟ್ ಕ್ಲೋಸ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್, 3 ಸೆಟ್ ಸೀಟೆಡ್ ಸಿಂಗಲ್ ಆರ್ಮ್ ರೋಯಿಂಗ್ ಮಾಡಿದೆ. ಲಾಸ್ಟ್ ಅಲ್ಲಿ 3 ಸೆಟ್ ಸ್ಟ್ರೇಟ್ ಆರ್ಮ್ ರೋಯಿಂಗ್ ಮಾಡಿದೆ. ಬೈಸಿಪ್ಸ್ ಅಲ್ಲಿ ಮೊದಲು 3 ಸೆಟ್ ಕೇಬಲ್ ಕರ್ಲ್, 3 ಸೆಟ್ ಬಾರ್ಬಲ್ ಕರ್ಲ್, 3 ಸೆಟ್ ಸೀಟೆಡ್ ಡಂಬಲ್ ಕರ್ಲ್ ಮಾಡಿದೆ. ಲಾಸ್ಟ್ ಅಲ್ಲಿ ಕೇಬಲ್ ಕಾನ್ಸಂಟ್ರೇಷನ್ ಮಾಡಿ ವರ್ಕೌಟ್ ನ ಕಂಪ್ಲೀಟ್ ಮಾಡಿದೆ. ಮಲಗೋಕ್ಕಿಂತ ಮುಂಚೆ ತ್ರಾಟಕ್ ಮಾಡ್ಬಿಟ್ಟು ಮಲಗ್ತೀನಿ. ಕಣ್ಣಿಂದ ನೀರು ಬರೋವರೆಗೂ ನೋಡ್ತೀನಿ. ಕಣ್ಣಿಂದ ಒಂದ್ಸಲ ನೀರು ಬಂದರೆ ಸ್ಟಾಪ್ ಮಾಡ್ತೀನಿ. ಇವಾಗ ಟೈಮು 8 ಆಗಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮಲಗ್ತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.